ಎರಡನೇ ಕೊರಿಂಥೆ 2:9 ಸರ್ವ ವಿಷಯದಲ್ಲಿಯೂ ನೀವು ವಿಧೇಯರಾಗಿದ್ದೀರೋ ಏನೋ, ನಿಮ್ಮ ಗುಣವನ್ನು ಪರೀಕ್ಷಿಸಿ ತಿಳುಕೊಳ್ಳಬೇಕೆಂಬುವ ಉದ್ದೇಶ ಎಂಬುದಾಗಿ ಪೌಲನು ಕೊರಿಂಥ ಸಭೆಗೆ ಈ ವಿಷಯದಲ್ಲಿ ಅವರನ್ನು ಎಚ್ಚರಿಸುವುದನ್ನು ನಾವು ಕಾಣುತ್ತೇವೆ. ಯಾಕಂತಂದರೆ ಕ್ರಿಸ್ತನಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ವಿಧೇಯತೆ ಎನ್ನುವುದು ಬಹಳ ಪ್ರಾಮುಖ್ಯವಾದದ್ದು. ಸತ್ಯವೇದದಲ್ಲಿರುವ ಪ್ರತಿಯೊಂದು ವಾಕ್ಯಗಳು ನಮ್ಮ ಜೀವಿತವನ್ನು ಬದಲಾಯಿಸುವುದಕ್ಕಾಗಿ ಬರೆಯಲ್ಪಟ್ಟಿದೆ. ನಮ್ಮ ಜೀವಿತಗಳಲ್ಲಿ ಬದಲಾವಣೆಗಳು ಆಗಲು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಲೇಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗುವುದರಿಂದ ಅನೇಕ ಆಶೀರ್ವಾದಗಳನ್ನು ತರುವಂಥದ್ದಾಗಿದೆ. 1 ಸಾಮುವೇಲ 15:22 ಕೂಡ ದೇವರು ಒಂದು ವಿಧೇಯತ್ವಕ್ಕೆ ಮೆಚ್ಚುತ್ತಾನೆ ಎಂಬುದಾಗಿ ವಚನದಲ್ಲಿ ನಾವು ಕಾಣುತ್ತೇವೆ. ಅಂದರೆ ಇಲ್ಲಿ ವಿಧೇಯತೆಯು ಹೃದಯದಿಂದ ಬರಬೇಕು ಹೊರತು ಹೊರಗಣ ಕ್ರಿಯೆಗಳಿಂದ ನಾವು ದೇವರನ್ನು ಕಾಣಲಿಕ್ಕಾಗುವುದಿಲ್ಲ, ಮೆಚ್ಚಿಸುವುದಕ್ಕಾಗುವುದಿಲ್ಲ ಎಂಬುದಾಗಿ ನಾವು ನೋಡುವಂಥದ್ದಾಗಿದ್ದೇವೆ. ಅದಕ್ಕೆ ಯೋಶನ ಗ್ರಂಥ 1 7 ಮತ್ತು 8 ವಚನದಲ್ಲಿ ಕೂಡ ಅಲ್ಲಿ ಬರೆಯುವುದನ್ನು ನಾವು ಕಾಣುತ್ತೇವೆ. ಅಲ್ಲಿ ಏನು ಹೇಳ್ತಾನಂದರೆ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಎಂಬುದಾಗಿ ಈ ವಚನ ನಾವು ನೋಡುತ್ತೇವೆ. ಹೌದು ಪ್ರೀತಿಯ ದೇವಜನರೇ, ಇಲ್ಲಿ ವಚನ ಏನು ಹೇಳ್ತದಂದರೆ, ದೇವರ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವುದರಲ್ಲಿ ಸ್ಥಿರ ಮನಸ್ಸುಳ್ಳವರಾಗಿರ್ಬೇಕು. ಅಂದರೆ ಸ್ಥಿರ ಚಿತ್ತತೆಯಿಂದ ನಾವು ಕರ್ತನ ವಾಕ್ಯವನ್ನು ನಾವು ಅದನ್ನು ಕೈಕೊಳ್ಳಬೇಕು ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ಅಲ್ಲೇನು ಹೇಳ್ತಾನೆ 8ನೇ ವಚನದಲ್ಲಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಇದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಅಥವಾ ಕೃತಾರ್ಥನಾಗುವಿ ಎಂಬುದಾಗಿ ಬರೆಯುವುದನ್ನು ನಾವು ಕಾಣುತ್ತೇವೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಸಫಲರಾಗಬೇಕು, ಕೃತಾರ್ಥರಾಗಬೇಕು, ಮತ್ತು ಅಷ್ಟು ಮಾತ್ರವಲ್ಲದೆ ನಾವು ಆಶೀರ್ವಾದ ಪಾತ್ರರಾಗಬೇಕು. ನಮಗೆ ಶಾಂತಿ, ಸಮಾಧಾನ, ಒಂದು ಸಂತೋಷ, ನೆಮ್ಮದಿಯ ಜೀವನವನ್ನು ಕಾಣಬೇಕಂದ್ರೆ ಇಷ್ಟೇ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆದುಕೊಳ್ಳಬೇಕು. ಯಾಕಂದರೆ ವಾಕ್ಯವೇ ಯೇಸು ಆಗಿದ್ದಾನೆ, ಯೇಸುವೇ ವಾಕ್ಯವಾಗಿದ್ದಾನೆ. ಯೋಹನ ಬರೆದ ಸುವಾರ್ತೆ 1 ವಚನದ ಪ್ರಕಾರವಾಗಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ. ಆ ವಾಕ್ಯವೆಂಬುವನ ಮುಖಾಂತರವಾಗಿ ಇಡೀ ಸರ್ವವೂ ಕೂಡ ಸೃಷ್ಟಿಯಾಯಿತು ಎಂಬುದಾಗಿ. ಪ್ರೀತಿಯ ದೇವಜನರೇ, ಅದಕ್ಕೆ ವಾಕ್ಯ ಓದುವುದ್ರ ಮಾತ್ರವಲ್ಲ, ಅದನ್ನು ಕೈಕೊಳ್ಳುವುದರಲ್ಲಿ ಕೂಡ ನಾವು ಸ್ಥಿರ ಮನಸ್ಸುಳ್ಳವರಾಗಿರಬೇಕು. ಯಾಕೋಬನ ಪತ್ರಿಕೆಯಲ್ಲಿ ಕೂಡ ನಾವು ನೋಡುತ್ತೇವೆ, ನಾವು ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರಬಾರದು, ಅದರ ಪ್ರಕಾರ ನಡೆಯುವವರು ಸಹ ಆಗಿರಬೇಕು ಎಂಬುದಾಗಿ. ಅದಕ್ಕೆ ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ನಾವು ವಿಧೇಯರಾಗಿ ನಡೆಯೋಣ. ಖಂಡಿತವಾಗಲೂ ವಿಧೇಯರಾಗಿ ನಡೆಯುವಾಗ ದೇವರ ಒಂದು ಚಿತ್ತ ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ನೆರವೇರುವಂಥದ್ದಾಗಿದೆ. ಆಮೇನ್. ಗಾಡ್ ಬ್ಲೆಸ್ ಯು.